ಸಾಧನೆಯ ಗರಿಯನ್ನ ಮುಡಿಗೇರಿಸ್ಕೊಳ್ಳಕ್ಕೆ ಟ್ಯಾಲೆಂಟ್, ಧೈರ್ಯ, ಛಲ, ಹಠ, ಅದೃಷ್ಟ, ಪರಿಶ್ರಮ ಹೀಗೆ ಸಾಕಷ್ಟು ಗುಣಗಳು ಇರಬೇಕು ಅಂತ ಈ ಸಾಧಕರ ಸೀಟಲ್ಲಿ ಕೂತಂತ ಸಾಧಕರ ಮೂಲಕ ನಾವೆಲ್ಲರೂ ತಿಳ್ಕೊಂಡ್ವಿ. ಇವೆಲ್ಲದರ ಜೊತೆಗೇನೆ ಒಬ್ಬ ಪ್ರತಿಭಾವಂತನಿಗೆ ಮತ್ತೊಂದು ಮುಖ್ಯವಾದ ಗುಣ ಇರಬೇಕು, ಅದು ತಾಳ್ಮೆ. ಕೆಲವರಿಗೆ ಗೆಲುವು ಬೇಗ ಲಭಿಸ್ಬಿಡುತ್ತೆ, ಆದರೆ ಕೆಲವರಿಗೆ ತಡವ ಸಿಗುತ್ತೆ, ಇನ್ನು ಕೆಲವರಿಗೆ ಹಂತದಲ್ಲಿ ಸಿಗುತ್ತೆ. ಹಾಗಾಗಿ ತಾಳ್ಮೆ ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ನಮ್ಮ ಸಾಧಕರ ಸೀಟನ್ನ ಅಲಂಕರಿಸುವಂತ ಆ ಸಾಧಕರು ಇಂಥದ್ದೇ ವರ್ಚಸ್ಸಿನಿಂದ ಯಶಸ್ಸಿನ ಮಹಲಿಗೆ ಮಾಲೀಕರಾದವರು. ಇಂದಿನ ನಮ್ಮ ಸಾಧಕರನ್ನ ನಾನು ಪ್ರತಿ ಬಾರಿ ಕರೆಯೋ ಹಾಗೆ ಮಾತಿನಲ್ಲಿ ಕರೆಯಕ್ಕೆ ಮನಸ್ಸಿಲ್ಲ. ಇವ್ರನ್ನ ನಾನು ನನ್ನ ಫೇವರೇಟ್ ಸಾಂಗ್ ಇಂದ ಬರಮಾಡ್ಕೊಳ್ತೀನಿ. ನಿಮ್ಗೆ ಗೊತ್ತೇ ಇದೆ, 100 ಜನ್ಮಕ್ಕೂ 100 ಜನ್ಮಕ್ಕೂ ಇವರ ಹಾಡಿಗೆ ಹಾಡಿನ ಇಂಪಿಗೆ ಮನಸ್ಸು ಕರಗಿ ಒಲವು ಮೂಡಿದೆ. ಪ್ಲೀಸ್ ವೆಲ್ಕಮ್ ದಿ ಓನ್ಲಿ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್. ವೆಲ್ಕಮ್. ರಾಜೇಶ್ ಕೃಷ್ಣನ್ ಇವರು ಹುಟ್ಟಿದ್ದು ಜೂನ್ 3, 1973. ತಂದೆ ಕೃಷ್ಣನ್, ತಾಯಿ ಮೀರಾ ಅವರು. ಇವರು ಕನ್ನಡದಲ್ಲಿ 3500 ಹಾಡುಗಳನ್ನ ಹಾಡಿದ್ದಾರೆ. 500 ಹಾಡುಗಳು ತೆಲುಗುನಲ್ಲಿ ಹಾಡಿದ್ದಾರೆ. 250ಕ್ಕೂ ಹೆಚ್ಚು ಹಾಡುಗಳನ್ನ ಹಿಂದಿ, ತಮಿಳ್ ಭಾಷೆಗಳಲ್ಲಿ ಹಾಡಿದ್ದಾರೆ. ಇವರು 15 ಬೇರೆ ಬೇರೆ ಭಾಷೆಗಳಲ್ಲಿ ಭಕ್ತಿ ಗೀತೆಗಳು, ಕಮರ್ಷಿಯಲ್ ಗೀತೆಗಳು, ಭಾವಗೀತೆಗಳು ಈ ತರ ಎಲ್ಲ ಹಾಡಿ ಕೆರಿಯರ್ ಅಲ್ಲಿ ಸಾಕಷ್ಟು ಆಲ್ಬಮ್ಗಳಲ್ಲಿ ಹಾಡಿದ್ದಾರೆ. ಇದಷ್ಟೇ ಅಲ್ಲದೆ ಅಮೃತಧಾರೆ, 100 ಜನ್ಮಕ್ಕೂ, ಪ್ಯಾರಿಸ್ ಪ್ರಣಯ, ನನ್ನ ಪ್ರೀತಿಯ ಹುಡುಗಿ, ನಾಗತಿಯಲ್ಲಿರೋ ಹಲವಾರು ಪ್ರಾಜೆಕ್ಟ್ ಅಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಇವರಿಗೆ ತೆಲುಗು ಇಂಡಸ್ಟ್ರಿಯ ನಂದಿ ಅವಾರ್ಡ್, ಫಿಲ್ಮ್ ಫೇರ್ ಅವಾರ್ಡ್, ಕರ್ನಾಟಕ ಸ್ಟೇಟ್ ಅವಾರ್ಡ್, ಕೀಮಾ ಅವಾರ್ಡ್, ಸೈಮಾ ಅವಾರ್ಡ್, ಆರ್ಯಭಟ್ಟ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು, ಗೌರವಗಳು ದೊರಕಿದೆ. ಇದಷ್ಟೇ ಅಲ್ಲದೆ ಎಲ್ಲ ಕನ್ನಡಿಗರ ಪ್ರೀತಿ, ಒಲವು, ಅಭಿಮಾನ, ಚಪ್ಪಾಳೆ ಎಲ್ಲವನ್ನು ತಮ್ಮ ವಶ ಮಾಡಿಕೊಂಡಿದ್ದಾರೆ. ರಾಜೇಶ್ ಅವರೇ 91 ಅಲ್ಲಿ ಎಂಟ್ರಿ ಕೊಟ್ರಿ, ಈಗ 2016 ಶುರು ಆಗಿದೆ, ವಿಚ್ ಮೀನ್ಸ್ ದಿಸ್ ಇಸ್ ಯೋರ್ ಸಿಲ್ವರ್ ಜೂಬ್ಲಿಯ. ಹ್ಯಾಟ್ಸ್ ಆಫ್ ಮ್ಯಾನ್. ಥ್ಯಾಂಕ್ ಯು ಸೋ ಮಚ್. 25 ವರ್ಷಗಳು ಚಿತ್ರರಂಗದಲ್ಲಿ ಸತತವಾಗಿ ಈ ತರ ಕೆಲಸ ಮಾಡೋದು, ಇಟ್ಸ್ ಸಮಥಿಂಗ್ ಅಮೇಸಿಂಗ್. ಕಂಗ್ರ್ಯಾಚುಲೇಷನ್ಸ್ ರಾಜೇಶ್. ಥ್ಯಾಂಕ್ ಯು ಸರ್. ಸೊ ರಾಜೇಶ್ ಕೃಷ್ಣನ್ ಸಿಂಗರ್, ಆಕ್ಟರ್, ಡಬ್ಬಿಂಗ್ ಮಾಡ್ತಾರೆ. ಇವ್ರದ್ದೆಲ್ಲದ ಬಗ್ಗೆ ನಾವು ಮಾತಾಡಿದೀವಿ, ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಆದ್ರೆ ಇವರ ಲೈಫಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ಹಲವು ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಫಾರ್ ಇನ್ಸ್ಟೆನ್ಸ್, ಇವರ ಹೆಸರು ಬರೀ ರಾಜೇಶ್ ಕೃಷ್ಣನ್ ಅಲ್ಲ, ಇವರ ಹೆಸರು ರಾಜೇಶ್ವರ ಸ್ವಾಮಿ ವೆಂಕಟೇಶ್ವರ ಸುಬ್ರಹ್ಮಣ್ಯಂ ರಾಜೇಶ್ ಕೃಷ್ಣನ್. ಇದು ಬೆಂಗಳೂರಿಂದ ಮೈಸೂರಿವರೆಗೂ ಇದೆಯಲ್ಲ ಸರ್? ಇದೆ. ಹೇಗೆ ಅಂದ್ರೆ ರಾಜೇಶ್ವರ ಸಾಯಿ ಸುಬ್ರಹ್ಮಣ್ಯ ನಾಗರಾಜ ಕೃಷ್ಣ. ಸಾಯಿ ಬೇರೆ ಇದೆ ಸರ್. ರಾಜೇಶ್ವರ ಸಾಯಿ ಸುಬ್ರಹ್ಮಣ್ಯ ನಾಗರಾಜ ಕೃಷ್ಣಮೂರ್ತಿ. ಅಲ್ಲಿ ಒಂದ್ ಕಡೆ ಇಷ್ಟು ಉದ್ದ ಹೆಸರು ಹೇಗೆ ಶುರು ಆಯ್ತು, ಏನಿದು? ಅದು ನಾನು 12 ವರ್ಷ ಆದ್ಮೇಲೆ ಹುಟ್ಟಿದೆ. ಹೆಣ್ಣು ಹುಟ್ಟಿದ್ರೆ ರಾಜೇಶ್ವರಿ ಅಂತ ಹೆಸರಿಡಬೇಕು ಅಂತ ಇತ್ತು. ಸೊ ಅಲ್ಲಿ ರಾಜೇಶ್ ಬಂತು. ಸಾಯಿ ಶಿರಡಿ ಸಾಯಿಬಾಬಾ, ನಮ್ಮ ಫಾದರ್ ಹೀಸ್ ಅ ಭಕ್ತ ಆಫ್ ಶಿರಡಿ ಸಾಯಿಬಾಬಾ, ಸೊ ಅಲ್ಲಿ ಸಾಯಿ ಬಂತು. ಸುಬ್ರಹ್ಮಣ್ಯೇಶ್ವರು ನನ್ನ ಇಷ್ಟ ದೇವರು, ನಮ್ಮ ತಾಯಿಯ ಇಷ್ಟ ದೇವರು. ಸೊ ಹಾಗಾಗಿ ಸುಬ್ರಹ್ಮಣ್ಯೇಶ್ವರು ಬಂದರು. ನಾಗರಾಜನ್ ಅನ್ನೋದು ಬಿಕಾಸ್ ಆಫ್ ಅದೇನೋ 12 ವರ್ಷದ ಸಮ್ ಟೆಕ್ನಿಕ್ಯಾಲಿಟಿ. ಕೃಷ್ಣಮೂರ್ತಿ ನಮ್ಮ ತಂದೆ ಹೆಸರು. ಹಬ್ಬಾ. ಸೊ ಹಾಗಾಗಿ ಇದು ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ, ಅಂದ್ರೆ 12 ವರ್ಷ ಮಗು ಹುಟ್ಟಿಲ್ಲ ಅಂತ ತಂದೆ ತಾಯಿಯವರು ಇರೋ ದೇವ್ರಿಗೆಲ್ಲ ಆರ್ಕೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಆ ಎಲ್ಲಾ ದೇವ್ರ ಹೆಸರು ನಿಮ್ಮ ಹೆಸರಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಕೊನೆಗೆ. ಸೊ ಬರ್ತ್ ವೀಟಿ ಇಲ್ಲಿದೆ, ನೋಡೋಣ. ರಾಜೇಶ್ ಅಂದ್ರೆ ಮುದ್ದಿನ ಮಗ ಅವನು. ಯಾಕೆಂದ್ರೆ ಮದುವೆ ಆದ ಮೇಲೆ ತುಂಬ ವರ್ಷ ನನಗೆ ಮಕ್ಕಳೇ ಮುಟ್ಟಿಲ್ಲ. ಆ ಥರ ತುಂಬ ಇನ್ಫೀರಿಯರ್ ಕಾಂಪ್ಲೆಕ್ಸ್, ಯಾರು ಏನು ಹೇಳ್ತಾರೋ ಏನು ಮಾಡ್ತಾರೋ ಅಂತ ತುಂಬ ಕಷ್ಟ ಆಯಿತು ಮನಸ್ಸು. ನಮಗೂ ಮಕ್ಕಳು ಮುಟ್ಟಬೇಕು, ಈ ಥರ ಸ್ಕೂಲ್ ಹೋಗಬೇಕು, ಸಂತೋಷ ಇರಬೇಕು, ಯಾವಾಗಲೂ ಹಾಡು ಹೇಳೋದು, ಪೂಜೆ ಮಾಡೋದು, ಶ್ಲೋಕ ಹೇಳೋದು, ಈ ಥರ ಎಲ್ಲ ಮಾಡೋದು. ಆಮೇಲೆ ಡಾಕ್ಟರ್ ಹತ್ರ ಹೋದರೆ
ಅವ್ರು ಕನ್ಫರ್ಮ್ ಮಾಡಿದ ಮೇಲೆ ಮನೆಗೆ ಬಂದು ಇನ್ನೂ ಸಂದೇಹ ಆಯಿತು. ತಿರುಗಿ ಇನ್ನೊರು ಡಾಕ್ಟ್ರ್ ಹೋಗಿ ಪ್ರೆಗ್ನೆಂಟ್ ಕನ್ಫರ್ಮ್ ಆದ ಮೇಲೆ ತುಂಬ ಸಂತೋಷ ಆಯಿತು. ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು ಅಂತ ಡಾಕ್ಟ್ರ್ ಹೇಳಿದ್ರು. ಯಾವಾಗಲೂ ಅಳ್ತಾ ಇದೀಯೋ ಮಗಳನ್ನ ಚೆನ್ನಾಗಿ ಹುಟ್ಟಬೇಕು ಅಂತ ಅದೇ ತಪಸ್ ಮಾಡಿಕೊಂಡು ಇದ್ದೆ. ಆಮೇಲೆ ಡೆಲಿವರಿ ಟೈಮ್ ಅಂದು ತುಂಬ ಕಷ್ಟಪಟ್ಟೆ. ಪೇಯ್ನೆಲ್ಲ ಏನು ದೊಡ್ಡದಾಗಿ ಕಾಣಿಸಲ್ಲ, ನನಗೆ ಮಗನ ಬೇಕು ಅಷ್ಟೇ. ಹುಟ್ಟಿದ ಮೇಲೆ ಅಳು ಇಲ್ಲ, ಏನೂ ಇಲ್ಲ. ನಾನು ಡಾಕ್ಟರ್ ಅಯ್ಯೋ ಅವ್ನ ಮಗನಿಗೆ ಇದ್ದಾನ ಇಲ್ವಾ ಏನೇನೋ ಡಾಕ್ಟರ್ ಹೇಳಿದೆ. ಅಮ್ಮ ಬೇಡಮ್ಮ, ಟೆನ್ಷನ್ ಬೇಡ, ಚೆನ್ನಾಗಿದ್ದಾನೆ, ಗೋಲ್ಡನ್ ಬೇಬಿ, ನಿನ್ನ ಮಗನು ತುಂಬ ಚೆನ್ನಾಗಿದ್ದಾನೆ, ಇರೋ ಬರ್ತೀನಿಮ್ಮ, ಕ್ಲೀನ್ ಮಾಡಿಕೊಂಡು ಇದು ಮಾಡ್ತೀನಮ್ಮ, ನನಗೇನು ಬೇಡ, ನನ್ನ ಮಗನ ಬೇಕು ಅಂತ ನಾನು ನೋಡಿದ ಮೇಲೆ ನನಗೆ ಏನು ಹೇಳೋದೇ ಆಗಲ್ಲ, ಅಷ್ಟು ಸಂತೋಷ. ಎಸ್, ನೀವು ಹೇಳ್ತಾ ಇದ್ರಿ ಅಮ್ಮ, ಈಗ ನಾನು ನಿಮ್ದು VT ನೋಡಿದೆ, ಅದ್ರಲ್ಲಿ ನೀವೇನು ಹೇಳಿದ್ರಿ, ಈಗ ಡಾಕ್ಟರ್ 12 ವರ್ಷ ಆದ್ಮೇಲೆ ನೀವು ಆಸೆ ಬಂದು ಮಗು ಸಿಕ್ತು, ಮಗು ಹುಟ್ಟಿದ್ಮೇಲೆ ಆ ಕ್ಷಣದಲ್ಲಿ ಡಾಕ್ಟರ್ ಏನು ಹೇಳಿದ್ರು ಅಂತಲ್ಲ, ಏನು ಸರಿ ಗೊತ್ತಾಗಿಲ್ಲ ನನಗೆ. ಏನು ಹುಟ್ಟಿದ ಮೇಲೆ ಶಬ್ದ ಏನೂ ಇಲ್ಲ, ತುಂಬ ಭಯ. ಶಬ್ದನೇ ಇಲ್ವಾ? ಮೋಸ್ಟ್ಲಿ ಹಾಡಾಡಿರ್ತಾರೆ, ಹತ್ತಿರಲ್ಲ ರಾಜೇಶ್. ಇಲ್ಲ, ಏನೂ ಇಲ್ಲ, ತುಂಬ ಭಯ ಆಯಿತು. ಆಮೇಲೆ ಡಾಕ್ಟರ್ ಹತ್ರ ತೋರಿಸಿ ಅಂತ ತುಂಬ ಇದು ಮಾಡಿದೆ. ಅವ್ರು ಟೆನ್ಷನ್ ಬೇಡಮ್ಮ, ಮಗು ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ, ಗೋಲ್ಡನ್ ಬೇಬಿ ಆಗಿದೆ. ಗೋಲ್ಡನ್ ಬೇಬಿ ಕಲರ್ ನೋಡಿ ಹೇಳಿರ್ಬೋದು. ಆಮೇಲೆ ಅವನು ಏನು ಹೇಗಿದ್ದಾನೆ ಅವನ್ನೆಲ್ಲ ನೋಡ್ಬಿಟ್ಟು ತುಂಬ ಸಂತೋಷ ಆಯ್ತು ನನಗೆ. ಮೇಲೆ ಸೊ ಯಾವಾಗ ಗೊತ್ತಾಯ್ತು ಸರ್ ಈ ಸಿಂಗಿಂಗ್ ಟ್ಯಾಲೆಂಟ್ ರಾಜೇಶ್ ಅಲ್ಲಿ ಇದೆ ಅಂತ? ಯಾವ ಏಜ್ ಅಲ್ಲಿ? ಎಸ್ 5 ಇಯರ್ಸ್. 5 ಇಯರ್ಸ್? ಹೌದು, 5 ಇಯರ್ಸ್ನಲ್ಲಿ ಹಾಡಿಗೆ ಆಡೋಕ್ಕೆ ಶುರು ಮಾಡಿದೆ. ಅದು ಭಾವಗೀತೆಯಲ್ಲಿ ಒಂದು ಹಾಡ್ತಾ ಇರುವಾಗ ಅವನು ತಬಲಾ ನಾನು ಮಾಡ್ತೀನಿ ಅಂತ ಹೇಳ್ದ ಅವನು. ಯಾವ ಯು ರಿಮೆಂಬರ್ ದೋಸ್ ಡೇಸ್ ರಾಜೇಶ್? ಅಮ್ಮ ಯಾವ ಥರ ಹಾಡುಗಳು ಆಡ್ತಿದ್ರು ಸ್ಟೇಜಲ್ಲಿ? ಅಮ್ಮ ಇಸ್ ಮೈ ಫಸ್ಟ್ ಗುರು. ಆ್ಯಂಡ್ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತರು ವಿದುಷಿ, ಮತ್ತೆ ಶಿ ಈಸ್ ಆಲ್ ಇಂಡಿಯಾ ರೇಡಿಯೋ ಆರ್ಟಿಸ್ಟ್. ಮತ್ತೆ ಹಲವಾರು ಕರ್ನಾಟಕದ ಎಲ್ಲ ಕಡೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಓಕೆ. ಸೊ ಆ ಕಾರ್ಯಕ್ರಮಗಳಿಗೆಲ್ಲ ನಾನು ತಾನ್ಪುರಿ ನುಡಿಸ್ತಾ ಇದ್ದೆ. ಅದು ನಮಗೆ ಪಾಕೆಟ್ ಮನಿ ಕೊಡ್ತಾ ಇದ್ರು ಅವಾಗ. ಒಂದು 3 hours ತಾನ್ಪುರಿ ನುಡಿಸ್ಬೇಕಾದ್ರೆ ಅಮ್ಮನಿಗೆ. ಸೊ ನನಗೆ ಫಸ್ಟ್ ಗುರು ನನ್ನ ತಾಯಿನೇ. ಅವರು ಅದನ್ನ ಏನು ಹೇಳ್ಕೊಟ್ಟಿದ್ದಾರೆ ಇವತ್ತಿನವರೆಗೂ, ದ ಬೇಸಿಸ್ ವಾಟ್ ಶಿ ಟಾಟ್ ಮಿ, ಅದನ್ನ ನಾನು ಬರ್ತಾ ಯೂಸ್ ಟು ಪ್ರಾಕ್ಟೀಸ್ ಇನ್ ದ ಮಾರ್ನಿಂಗ್. ಅಂದ್ರೆ 4:30 to 7 ತಾನ್ಪುರಿ ಇಟ್ಕೊಂಡು ನಾನು ಅದನ್ನೇ ಬರೀ ಆ ಆಕಾರಗಳು ನುಡಿಸ್ತಿದ್ದೆ ನಾನು. ಅಂಡ್ ಈ ಒಂದು ನಮ್ಮ ಈ ಕಾರ್ಯಕ್ರಮ ಏನಿದೆ, ಇಟ್ಸ್ ಸಚ್ ಎ ಪ್ರೆಸ್ಟೀಜಿಯಸ್ ವೇದಿಕೆ. ನನಗೆ ಐ ವುಡ್ ಲೈಕ್ ಟು ಸೇ ಆಸ್ ರಾಜೇಶ್ ಕೃಷ್ಣನ್, ನನ್ನ ಸಂಗೀತದ ಅನುಭವದ ಆಧಾರದ ಮೇಲೆ ಹೇಳುವಂತಹ ವಿಷಯ, ಆನೆಸ್ಟ್ಲಿ should have been another P. Sushila today. Oh, wow. ಇದು ಸತ್ಯದ ಮಾತು.